ಏನು ಹೆಣ್ಮಗುನ? ಅತ್ತೆ, ಮಾಮಯ್ಯ, ಶ್ರೀ, ಬೇಗ ಬನ್ನಿ. ಹೊಸೊತ್ತಿಗೆ ಹೆಣ್ಮಗು ಆಯ್ತಂತೆ. ಮಗನು ಬಾಣ್ತಿನ್ವಿ ಚಂದಕ್ಕವ್ರೆ. ನಿಮ್ಮ ಅತ್ತೆಮ್ಮನಿಗೆ ಫೋನ್ ಕೊಡು, ನಾನು ಮಾತಾಡ್ತೀನಿ. ಅವ್ವ, ನಾನು ಆಗಲೇ ವಿಷಯ ತಿಳಿಸಾಯ್ತು. ಬಾಣ್ತಿ ಶಾನ ಸುಸ್ತಾಗೋಳೆ, ಅವಳಿಗೆ ಹೊಸಿ ಬಿಸಿ ಬಿಸಿಯಾಗಿ ಏನಾರ ಕೊಡಬೇಕು. ಫೋನ್ ಮಾಡ್ಗನೆ. ಹಾಂ ಹಾಂ, ಆದಷ್ಟು ಬೇಗ ಬರ್ತೀವಿ. ಬಾಯ್ ಅವ್ವ. ಆಯ್ತು, ಮಾಡಿರ್ತೀನಿ. ಅತ್ತೆ, ಖುಷಿನಾ? ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ. ಶ್ರೀ, ನಮಗೆ ಮುದ್ದಾಗಿರೋ ಸೊಸೆ ಬಂದಿದ್ದಾಳೆ. ಅದಕ್ಕೆ ಹೇಳೋದು, ಮನೆ ದೇವ್ರಿಗೆ ಬಂದಾಗ ಏನೋ ಒಳ್ಳೆ ಸುದ್ದಿ ಸಿಗ್ತೈತೆ ಅಂತ. ಈಗ ಒಳ್ಳೆ ಸುದ್ದಿ ಏನಂದರೆ, ನಿಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದಿರೋದು ಅದು ಯಾವುದೋ ಪಿಳ್ಳೆ ಅಲ್ಲ, ಮಹಾಲಕ್ಷ್ಮಿಯಾಗಿ ಬರ್ತಾ ಇರೋದು ನಾನು, ಈ ಸಿಂಗಾರವ. ಅವ್ವ, ಹಂಗಾರೆ ಈಗಲೇ ಹೊರಡುಮ್ಮ. ನಂಗಂತೂ ಕೂಸನ್ನ ಯಾವಾಗ ನೋಡ್ತೀನೋ ಅಂತ ಸಾನೇ ಆಸೆ ಐತೈತೆ. ನನಗೂ ಅಷ್ಟೇ ಶ್ರೀ, ಆದಷ್ಟು ಬೇಗ ಹೊರಡೋಣ ಪ್ಲೀಸ್. ಮತ್ತೆ ತಡ, ಬನ್ನಿ ಹೊರಡುಮ್ಮ. ತಂದೆಯಾಗಿ ನಿನ್ನ ಕರ್ತವ್ಯನ ಸಂದಾಗಿ ನಿಭಾಯಿಸು. ಒಳ್ಳೆದಾಗಿ. ಏ ಪುಟ್ಟಿ, ನಾವು ನಿಮ್ಮ ಅತ್ತೆಯರು. ನನ್ನ ಹೆಸರು ಸುಮಾ. ನಿನ್ನ ನೋಡಕ್ಕೆ ಅಂತ ಎಷ್ಟು ಕಾಯ್ತಿದ್ವಿ ಗೊತ್ತಾ? ಎಷ್ಟು ಮುದ್ದಾಗಿದ್ಯಾ ಕಂದ. ಯಾರ ಮಗಳು? ನನ್ನ ಮೊಮ್ಮಗಳು, ನಮ್ಮ ವಂಶದ ವಾರಸ್ದಾರಿಣಿ. ನಂಜವ್ವ, ಇದೇ ಮೊದಲನೇ ಕಿತ. ನೀನು ಈಟೊಂದು ಖುಷಿಯಾಗಿರೋದನ್ನು ನಾನು ನೋಡಿದ್ದೆ. ಹ್ಞೂ ಪುಟ್ಟಕ್ಕ, ನಂಗೆ ಎಷ್ಟು ಸಂತೋಷ ಆಗ್ತೈತೆ ಅಂದರೆ ಹೇಳ್ಕೊಳಕ್ಕಾಗಕ್ಕಿಲ್ಲ. ಆ ತೆಪ್ಪ ಹೊತ್ತು ನಡೀಲಿಲ್ಲ ಅಂದಿದ್ದಿದ್ರೆ ನಮ್ಮ ಬಸ್ಸು ಯಾವತ್ತೋ ತಾಯಿಯಾಗಿರ್ತಿದ್ಲು. ಎಲ್ಲ ನನ್ನಿಂದನೇ. ಇವಾಗ ಯಾಕೆ ಆ ಮಾತಲ್ಲ? ಮೊದಲೇ ಅದಕ್ಕೆ ಬಾಣಂತಿ. ಇರಕ್ಕಿಲ್ಲ, ನಾನ್ ಸುಮ್ಕಿರಕ್ಕಿಲ್ಲ. ಈ ನಿನ್ನದಕ್ಕೆ ಸನ್ನಿ ಹಿಡ್ದಾದ್ರೂ ಸಾಯ್ಬೇಕು, ಹಂಗ ಮಾಡ್ತೀನಿ, ನೋಡ್ತಾ ಇರು. ಏನ್ ಯೋಚನೆ ಮಾಡ್ತಾ ಕುಂತ್ಬಿಟ್ಟೆ? ಕೊಡಿಲಿ ಮಗನ, ನಾನು ಎತ್ಕೊಂತೀನಿ. ತಲೆ ನಾಜುಕಾಗಿಡ್ಕೋಬೇಕು. ತಲೆ ನಿಂತಿರಕ್ಕಿಲ್ಲ, ಎತ್ಕೊಳಗ ಹುಷಾರಾಗಿತ್ಕ. ಓ ಸರಿ, ಕೊಡವ. ಬಂಗಾರಿ, ನೀನ್ ನೋಡಕ್ ನನ್ನಂಗೆ ಇದೆಯಾ ಅನ್ಸ್ತೈತೆ. ಅಣ್ಣಯ್ಯ ನೋಡಿಲಿ, ನಿನ್ ಮಗಳು ನೋಡಕ್ ಟೇಟ್ ನನ್ನಂಗೆ ಅವಳೆ. ಮಗಿಗೆ ಸೋದರತ್ತೆ ಮೂಲಿಕೆ ಬರೋದು ವಾಡಿಕೆ ಅಲ್ವೇ? ಬರ್ಲಿ ಬರ್ಲಿ, ಆದ್ರೆ ನೀನ್ ಸ್ವಭಾವ ಅದಕ್ಕೆ ಬರ್ದಿದ್ರು ಸಾಕು. ಯಾಕೆ? ಯಾಕೆ ಅಂದ್ರೆ ನಿನ್ನ ಬಾಯಿ ಏನಾದ್ರು ಅದಕ್ಕೆ ಬಂದ್ಬಿಟ್ರೆ ಏನು ಗತಿ? ಅದಕ್ಕೆ ನೀವಿಲ್ಲಿ ನಗ್ತಾ ಇದ್ರೆ ನಮ್ಮಮ್ಮ ಅಲ್ಲಿ ಹೊರಗಡೆ ನಿಂತ್ಕೋಬೇಕಾ? ನಮ್ಮಮ್ಮನ ಹೇಗಾದರೂ ಮಾಡಿ ಒಳಗಡೆ ಕರ್ಕೋಬೇಕಲ್ಲ, ಆದರೆ ಹೇಗೆ? ನಂಜಮ್ಮ ಅವರೇ, ನೀವು ಯಾಕೆ ನಮ್ಮ ಅಮ್ಮನ ಕರ್ಕೊಂಬಂದಿದ್ದೀರಾ? ಬಂಗಾರತ್ತಾಗ ಏನಾದರೂ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ? ನಿಮ್ಮವ್ವ ಬಂದವಳ? ಮಗಿನ ನೋಡಬೇಕು ಅಂತ ಸಾನೇ ಆಸೆ ಪಟ್ಟು ಅದಕ್ಕೆ ಜೊತೆ ಕರ್ಕೊಂಡ್ಬಂದೆ.
ಅಕ್ಕಿ ಏನು ಅನ್ಕೊಂತಾರೆ ಏನೋ ಅಂತ ಎದುರ್ಕೊಂಡು ಹೊರಗೆ ನಿಂತವಳೆ. ಮನೆಗೆ ಮಗಿ ಬಂದರೆ ಎಲ್ಲ ದ್ವೇಷನ ಮರೆಸಿ ಮನೆ ನಾನು ಗೋಕುಲ ಮಾಡಿಬಿಡ್ತೀನಿ. ಅದಕ್ಕೆ ಅಲ್ವೇ ಮಕ್ಕಳು ನಂದು ಯಾರು ಅನ್ನೋದು. ಬಿಟ್ಟು ಪುಟ್ಟಕ್ಕ, ಬಿಟ್ಟು ಹೋಗ್ತಿದ್ದ ನಮ್ಮ ಸಂಬಂಧನ ಗಟ್ಟಿಯಾಗಿ ಇಟ್ಕೊಂಡಿದ್ದು ಈ ಕೂಸೆ ಅಲ್ವೇ? ಅಂದ್ರೆ ಮಗುನೇ ಶಶಿಕಲಾವನ್ನು ಅತ್ತೆಯನ್ನು ಒಂದ್ ಮಾಡುತ್ತೆ ಅಂತನ? ಮಾಡೇ ಮಾಡ್ತದೆ. ಯಾಕೆ ಸಸಿ ಆ ಕಡೆ ನಿಂತಿದ್ಯಾ? ಬಾ ಒಳಗೆ. ಅಯ್ಯೋ ಬಾ ನೀ ಏನೋ ಅಕ್ಕಿಲ್ಲ ಬಾ ಬಾ ಬಾ. ಪುಟ್ಟಕ್ಕವ್ರೆ, ಬಂಗಾರತ್ತೆ ಎಲ್ಲಿದ್ದಾಗ ಅವ್ರ ಮನೆಗೆ ಬರೋದು ತಪ್ಪು. ಇಲ್ಲ ಏನೂ ತೆಪ್ಪಾಗಕ್ಕಿಲ್ಲ. ಅಮ್ಮವರು ಏನೋ ಅನ್ನೋಕ್ಕಿಲ್ಲ ಅನ್ನೋ ನಂಬಿಕೆ ನಂಗೈತೆ. ಮನೆಗೆ ಹೊಸ ಜೀವ ಬಂದು ಮನೇಲಿರೋ ಸಂಬಂಧಗಳನ್ನೆಲ್ಲ ಒಟ್ಟು ಮಾಡ್ತಾಯಿದ್ದಲ್ಲ ಅಂತ ಇನ್ನೂ ಖುಷಿ ಪಡ್ತಾರೆ. ತಗೊಳ್ಳವ ಕೂಸ್ತಾಕ. ಅಲ್ಲಲ್ಲಿ ಪುಟ್ಟ ಕಂದಾನು ಏಟ್ ಚಂದಾಗಿದ್ಯವ್ವ. ನೋಡು ನಾನು ಯಾರು ಬಂದಿದ್ದು ನೋಡು. ಮನೆಗೆ ಮಗು ಬಂದ್ರೆ ಎಷ್ಟು ಖುಷಿ ಅಲ್ವಾ? ಮತ್ತೆ ಮಾವ ಆಯ್ತಿಲ್ವಾ? ನನ್ನ ಮಾವ ಅಂತ ಮಗಿ ಕರೆದ್ರೆ ನಂಗೆ ಏಟ್ ಖುಷಿ ಆಯ್ತಿತ್ತು. ಹಂಗೆ ಅತ್ತೆ ಅಂತ ಕರಿಯಕ್ಕೆ ನಾವು ಒಂದು ಮಗಿ ಕೊಟ್ರೆ. ಶ್ರೀ, ನಕ್ರೆ ಏನ್ ಮಾಡ್ತಿದ್ದೀರಾ? ಇಷ್ಟು ವಯಸ್ಸಾದರೂ ಈ ಚೇಷ್ಟೆ ಮಾತ್ರ ಬಿಟ್ಟಿಲ್ವಲ್ಲ ನೀನು. ಕೈ ಹಿಡಿಯಕ್ಕೆ ಬರ್ತಾನೆ. ಮೈ ಮೇಲೆ ಒಳ್ಳೆ ಹಲ್ಲಿ ಹರಿದಂಗಾಯ್ತು. ಅಪ್ಪಯ್ಯ ಮನೆಗೆ ಹೋಗಿದ ತಕ್ಷಣ ಮಗಿನ ತಪ್ಕೊಂಡು ಮುದ್ದಾಡ್ಬಿಡೋದೆ. ಅಯ್ಯೋ ಶ್ರೀ, ಅದ್ ಈಗ ತಾನೇ ಹುಟ್ಟಿರೋ ಮಗು, ಹುಷಾರಾಗಿ ಎತ್ಕೋಬೇಕಾಗತ್ತೆ. ಆಯ್ತಾಯ್ತು ಮಿಸ್. ಅಪ್ಪಯ್ಯ ಅವ್ವ, ನಿಮ್ಮಿಬ್ರಿಗೂ ಏಟ್ ಖುಷಿ ಆಯ್ತಿರ್ಬೋದು ಅಂತ ನಂಗೆ ಗೊತ್ತಾಯ್ತೈತೆ. ಆದ್ರೆ ಈ ಮೌನದಿಂದ ನಿಮ್ ಮಗಿತ ಮಾತಾಡಕ್ ಆಗಿಲ್ವೇ? ಶ್ರೀ, ಅತ್ತೆ ಮತ್ತೆ ಮಾವಯ್ಯಂಗೆ ಮಗುನ ಮಾತಾಡಿಸ್ಬೇಕು, ಮುದ್ದಾಡ್ಬೇಕು ಅಂತ ತುಂಬಾನೇ ಆಸೆ ಇದೆ. ಹೌದು ಮಿಸ್ಸು. ಅಪ್ಪಯ್ಯ ಅವ್ವ, ಇವತ್ ಸಂಜೆ ಗಂಟ ಮೌನವ್ರತ ಮಾಡಿ ಆಮೇಲೆ ಬೇಕಾದ್ರೆ ದೇವ್ರಿಗೆ ತೆಪ್ಕಣ್ಗೆ ಹಾಕಿದ್ರೆ ಆಯ್ತು. ಶ್ರೀ, ವ್ರತದ ವಿಷಯದಲ್ಲಿ ಹಾಗೆಲ್ಲ ಮಾಡಕ್ಕಾಗಲ್ಲ. ಆದ್ರೂ ಮನ್ಸು ಕೇಳಕ್ಕಿಲ್ವಲ್ಲ ಮಿಸ್ಸು? ಈಗ ನನ್ ಮನ್ಸು ಮಗು ನೋಡೋವರೆಗೂ ನನ್ ಮಾತು ಕೇಳಲ್ಲ. ನೀವ್ ಬೇಗ ಗಾಡಿ ಓಡಿಸಿ. ಆಯ್ತು. ಏಯ್ ಬಂಗಾರ, ಇಷ್ಟೊಂದು ಖುಷಿಯಾದ ಸಂಸಾರ ಕಟ್ಕೊಂಡಿದ್ಯಾ ನೀನು? ನನಗಿಲ್ದೇ ಇರೋ ಈ ಖುಷಿ, ಈ ವೈಭೋಗದ ಬದುಕನ್ನ ನಿನಗೆ ಬಿಟ್ಕೊಟ್ಬಿಡ್ತೀನ ನಾನು? ಇಲ್ಲ, ನಾನು ಬಿಟ್ಕೊಡಲ್ಲ. ಹಾಗೆ ನೋಡಿದ್ರೆ, ನಾನು ಮನಸ್ಸು ಮಾಡಿದ್ರೆ ಇಲ್ಲೇ ಈ ಕ್ಷಣದಲ್ಲೇ ಇವರೆಲ್ಲರೂ ಉಸಿರನ್ನು ನಿಲ್ಲಿಸ್ಬಿಡ್ಬೋದು.
ಆದರೆ ನಾನು ಹಾಗೆ ಮಾಡಲ್ಲ. ನಿನ್ನ ಪ್ರೀತಿನಲ್ಲಿ ಕೊಬ್ಬಿರೋ ಈ ಕುರಿಗಳನ್ನ ಒಬ್ಬೊಬ್ಬರನ್ನಾಗೆ ನರಳಿಸಿ ಬಲಿ ತಗೋತೀನಿ. ನೀನು ಅದನ್ನ ನೋಡಿ ನರಳಿ ಸಾಯ್ಬೇಕು. ಹಾಗೆ ಮಾಡ್ತೀನಿ. ಅವ್ವ, ನೀವು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದಿದ್ರೆ ನಮ್ಮನೇಲಿ ಖುಷಿನೇ ಇರ್ತಾ ಇರಲಿಲ್ಲ. ಮುಂದೆ ಈ ಖುಷಿ ಇರಕ್ಕಿಲ್ಲ. ಇದೇ ಪುಟ್ಟಾಕ್ನಿಂದನೇ ನೀನು ಹೆಂಗೆ ಕಣ್ಣೀರ್ನ ಕೈ ತೊಳಿತೀಯೋ ನೋಡ್ತಾ ಇರು. ಅದು ಸರಿ ವಸು, ನೀನು ನನಗೆ ಯಾಕೆ ಫೋನ್ ಮಾಡಲಿಲ್ಲ? ಆ ನೋವಲ್ಲಿ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಯಾಕೆ ರಾಧಾ ಇರ್ಲಿಲ್ವಾ? ಇದ್ದೆ ಅವಳಿನ್ನೂ ಚಿಕ್ಕವಳಲ್ವೇ. ನಾನು ಬರೋ ಹೊತ್ತಿಗೆ ಹೊಸು ಕೂಗಾಡೋದು ನೋಡಿ ಗಾಬರಿಯಾಗಿ ಡಾಕ್ಟ್ರನ್ನ ಕರ್ಕೊಂಬರಕ್ಕೆ ಹೊಂಟಿದ್ಲು. ಅವ್ವ, ಅದು ಯಾವ ಜನ್ಮದಲ್ಲಿ ನೀನು ತಾಯಿ ಆಗಿದ್ಯೋ, ಕಷ್ಟ ಅಂತ ಬಂದಾಗ ದೇವ್ರ ಥರ ಬರ್ತೀಯ. ನಿನ್ನ ಋಣನ ಹೇಗೆ ತೀರಿಸ್ತೀನಿ ಅಂತ ಗೊತ್ತಾಗ್ತಿಲ್ಲ ಅವ್ವ. ಅವ್ವ ಅಂತ ಹೇಳ್ತೀಯ, ನಾನು ಹಂಗೆ ದೂರ ಮಾಡಿಬಿಡ್ತೀಯ. ನನ್ನ ಬದಲು ನಂಜವನೇ ಈ ಕೆಲಸ ಮಾಡಿದಿದ್ರೆ ಹಿಂಗೆ ಹೇಳ್ತಿದ್ದ? ಅವ್ವ ಅವ್ವ ಅಂತ ಬಾಯಿ ತುಂಬ ಅಂತಿಲ್ಲ, ಅದೇ ನನಗೆ ಸಾಕು. ಹಾಂ, ಬಾಣಂತಿಗೆ ಲೇಹ್ಯ ಮಾಡಬೇಕು. ನಾನು ಹೇಳೋ ಕೆಲವು ಬೇರುಗಳೆಲ್ಲ ಹೋಗಿ ತಗೊಂಬಂದು ಕೊಡು. ಸರಿ ಅವ್ವ, ಅದೇನು ಬೇಕು ಅಂತ ಹೇಳು, ತರ್ತೀನಿ. ಪುಟ್ಟಕ್ಕ, ಮಗಿನುವೆ ನನ್ನ ಸೊಸೆನುವೆ ನಮ್ಮನೆ ಕರ್ಕೊಂಡು ಹೋಗ್ಬೋದಲ್ವೇ? ಯಾಕವ್ವ? ಅಪರೂಪಗೆ ಕುಟುಂಬನೆಲ್ಲ ಕರ್ಕೊಂಡು ದ್ಯಾವ್ರಿಗೆ ಹೋಗೋರೆ. ದ್ಯಾವ್ರ ಪೂಜೆ ಮಾಡ್ಕೊಂಡು ನಿಧಾನಕ್ಕೆ ಬರಲಿ. ಅಲ್ಲಿ ಗಂಟ ಮಗುನುವೆ ಬಾಣ್ತೀವಿ, ನಾನು ನೋಡ್ಕೊತೀನಿ. ಪುಟ್ಟಕ್ಕ ಒಬ್ಬಳಿಗೆ ಕಷ್ಟ ಆಗಕ್ಕಿಲ್ವೇ? ಅದಕ್ಕೆ ಬೇಡ ನಂಜವ್ವ, ಎಲ್ಲರೂ ದರ್ಶನ ಮುಗಿಸ್ಕೊಂಡು ವಾಪಸ್ ಹೊಲ್ಟು ಬರ್ತಾವ್ರೆ. ಅಮ್ಮವ್ರಿಗೆ ಜೀವ ಇಲ್ಲೇ ಇರ್ತದೆ. ರಾಧಕ್ಕ, ಏನಾಯ್ತು? ಯಾಕೆ ಟೆನ್ಷನಲ್ಲಿದೆಯಾ? ನಾನಾ? ಹಾಗೇನಿಲ್ವಲ್ಲ. ರಾಧಾ ಯಾಕೆ ಹಿಂಗೆ ನಿಂತೋಳೆ ಅಂತ ನನಗೆ ಗೊತ್ತು. ಗೊತ್ತಾ? ಯಾಕೆ? ಸಸಿ ಅತ್ತೆನ ಬಂಗಾರತ್ತೆ ನೋಡಿದ್ರೆ ಬೇಜಾರು ಮಾಡ್ಕೊತಾರೆ ಅಂತ ಅಲ್ವೇ? ಹೌದು. ನೀನೇನು ಗಾಬರಿ ಆಗ್ಬೇಡದವ. ಪುಟ್ಟಮ್ಮಿ ಅಮ್ಮ ಅವ್ರ ಹತ್ರ ಮಾತಾಡ್ತಾರೆ. ಹೌದು ರಾಧಾ, ನೀವೇನು ಯೋಚನೆ ಮಾಡಬೇಡಿ, ಅವರೇ ಮಾತಾಡ್ತಾರೆ. ಅಕ್ಕ, ಒಂದು ಪ್ಲೇಟ್ ಇಡ್ಲಿ. ಅಕ್ಕ, ನಾನು ಕೇಳಿದ ಇಡ್ಲಿ. ಯಾಕಕ್ಕ, ಏನಾಯ್ತು? ಬೆಳಗ್ಗೆ ನೋಡ್ತಾ ಇದೀನಿ, ಒಂಥರ ಇದೆಯಾ? ಹಂಗೇನು ಇಲ್ಲ ಕಣ್ಲ. ಸುಳ್ಳು, ನೀನೇನೋ ಯೋಚನೆ ಮಾಡ್ತಿದ್ಯಾ. ಏನು ಅಂತ ನನ್ನ ಹತ್ರ ಹೇಳಲ್ವಾ? ಹಂಗೆಲ್ಲ ಏನೂ ಇಲ್ಲ ಕಣ್ಲ. ಮತ್ತೆ ಯಾಕೆ ಮಧ್ಯರಾತ್ರಿ ಬೆಚ್ಚಿಬಿದ್ದೆ? ಅದು ಏನೋ ಕನ್ಸು. ಊರ್ ನೆನ್ಪಾಯ್ತಾ? ನಂದು ಇದೇ ಊರು ಕಣ್ಲ, ಇನ್ಯಾವ ಊರು ನೆನ್ಪಾಗ್ಬೇಕಿತ್ತು? ಅಕ್ಕ, ಅಕ್ಕಿ ಮೂಟೆ ಸೆಟ್ ಹತ್ರ ಇಟ್ಟಿದ್ದೀನಿ. ಎಷ್ಟು ಮೂಟೆ? ನಿನ್ನಂತದೇ 3. ಇವಾಗ ಇಷ್ಟುದ್ದನ್ನು ಸೇರಿದ್ರೆ ಒಂದೇ.
ಅಕ್ಕ 3750. ಹೋಗಿ ಬರ್ತೀನಕ್ಕ. ಚೋಟು ಶೆಟ್ತವ ಕೆಲಸ ಮಾಡೋರ್ಗೆ 10 ಊಟ ಕಳಿಸ್ಬಿಡು. ಆಮ್ಯಾಕೆ ಮುದ್ದೆ ಅಥವಾ 10 ಚಪಾತಿ ಕಳ್ಸಕ್ಕೆ ಮೇಸ್ತ್ರಿ ಹೇಳಿದ್ರು, ಅದನ್ನೂ ಮಾಡ್ಬಿಡು. ಕಳ್ಸಿದ್ರೆ ಆಯ್ತು ಬಿಡಕ್ಕ. ಕಳ್ಸಕ್ಕೆ ಏನೂ ಇಲ್ಲ ಕಣ್ಲಾ, ಆದ್ರೆ ನಮ್ಮ ತವ ದೊಡ್ಡ ಪಾತ್ರೆ ಇಲ್ವಲ್ಲ. ಸ್ಟೀಲ್ ಪಾತ್ರೆ ಅಂಗಡಿಲಿ ಕೇಳ್ಕೊ ಬರ್ತೀನಿ ಅಕ್ಕ. ಗುಡ್ ಮಾರ್ನಿಂಗ್. Shubhadya. Today, where you reels doing? I wrote it down here actually. Yeah. Oh, nice. Who is this picture in the sketch? Who? That one, yeah. ಅಯ್ಯೋ, ಈ ಹೋಟ್ಲಿಗೆ ಬಂದಾಗಿಂದ ನಾನು ಇದನ್ನೇ ಕೇಳ್ತಿದ್ದೀನಿ, ಯಾರಿದು ಅಂತ. ಹೇಳ್ತಾನೆ ಇಲ್ಲ ಅಕ್ಕ. ಅಕ್ಕ, ಈ ಚಿತ್ರದಲ್ಲಿರೋದು ಯಾರು ಅಂತ ಕೇಳ್ತಾ ಇದ್ದಾರೆ. ಬಡ್ಡಿ ತಿಂಡಿ. No Tindi, no Tindi. Who's that picture in this sketch? ಅಕ್ಕ, Do you know how can I get to the Devipura? ದೇವಿಪುರ? ವಾಟ್ ದೇವಿಪುರ? It's a nice place. I don't know. Where is it? ಚೋಟು ಸಾಂಬಾರ್ ತಕೊಂಬ. ಹಾಂ ಅಕ್ಕ. Okay. Bye, Chutu. Bye. See you. ಅಮ್ಮರೇ, ಅಮ್ಮರೇ, ಮನೆಗೆ ಮಹಾಲಕ್ಷ್ಮಿ ಬಂದವಳೆ ಅಮ್ಮರೇ. ಅಮ್ಮರೇ, ಅಮ್ಮರೇ. ಏಯ್, ಯಾವಳೆ ನಿಮ್ಮ ಅಮ್ಮವರು? ಅಯ್ಯ ನಿನ್ನ ಮುಚ್ಚ ಬಾಯಿ. ಏಯ್, ಇನ್ನೊಂದ್ಸತಿ ಏನಾದರೂ ಅಮ್ಮವ್ರೆ ಗಿಮ್ಮವ್ರೆ ಅಂದರೆ ಕಳೆದು ಹೋಗ್ತೀಯ, ಹುಷಾರ್. ಇಷ್ಟು ದಿನ ನನಗೆ ದಕ್ಕಬೇಕಾಗಿದ್ದ ಜೀವನನ ಅವಳು ಅನುಭವಿಸಿದಾಳೆ ಅಂದರೆ. ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏಯ್, ಯಾವಳೆ ನಿನ್ನ ಅತ್ತೆ? ನಾನು ಸಿಂಗರ್ ಅಲಿಯಾಸ್ ಸಿಂಗರ್.